ಪ್ರಪಂಚದೊಳಗೆ ಯಾರ ಕರುಣೆಯೂ ನಮಗೆ ಕೆಲಸ ಕೊಡಂಗಿಲ್ಲ. ಬೀಗರ ಬಿಜ್ಜರ ಕರುಣ ಎದಕ್ಕೂ ಬರಂಗಿಲ್ಲ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳಿಯಲು ಅರಿಯರು. ಎಲ್ಲಿ ತನ ಬಂಧುಗಳು ನಮ್ಮವರು ಅಂತ ಕೇಳಿದ್ರೆ, ಎಲ್ಲಿ ತನ ನಮ್ಮವರು ಅಂತ ಕೇಳಿದ್ರೆ ಕುತ್ತಿಗೆಗೆ ಬರ್ತಾನ ಅಷ್ಟೇ ನಮ್ಮವ್ರು. ಕಷ್ಟಕ್ಕೆ ಕರಿಬೇಡ್ರಿ, ನಮ್ಮನ್ನ ನಾವು ಮರಿದಿಲ್ಲ ತಗೋರಿ ಕಷ್ಟಕ್ಕೆ. ಹಾಂ ನೋಡ್ರಿ, ನೀವು ಬೇಕಾದ್ರೆ ಯಾರನ್ನು ನಮ್ಮವ್ರು ಅಂಥೇಳಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಹಾಯವನ್ನು ಮಾಡಿರ್ತೀರಿ, ನಿಮಗೊಂದು ಆಪತ್ತು ಕಾಲ ಬರಬೇಕು. ನಿಮ್ಮ ಅನ್ನೋದು ಬೇಡ, ಸುಮ್ಮ ಮಾತಾಡ್ತೀರಿ. ಮತ್ತು ಇದೇನು ಶರಣಮ್ಮನವ್ರು ಹಿಂಗೆ ಅಂದಾರಂದಿರಿ. ಮನುಷ್ಯಾಗ ಆಸ್ತಿ ಹೋಗುವಂಥ ಸಂದರ್ಭ ಬರಬೇಕು, ಮೈ ತುಂಬ ಸಾಲ ಆಗಬೇಕು, ಗಳಿಸಿಟ್ಟದ್ದೆಲ್ಲನೂ ಮಾರ್ಕೊಂಡಿರಬೇಕು, ಮೈ ತುಂಬ ಸಾಲ ಹಾಕಿರಬೇಕು. ಮನೆಯಾಗ ಹೆಂಡತಿಗೆ ಆರಾಮಿರಬಾರ್ದು, ಹೆಣ್ಣು ಹುಡುಗಿನ ಕೊಡಾಕೆ ಬಂದಿರಬೇಕು, ಮಗಗೆ ಡೊನೇಷನ್ ಕಟ್ಟೋದು ಬಂದಿರಬೇಕು. ಅವಾಗ ನೀವು ಯಾರಿಗೆ ನಮ್ಮವ್ರು ಅಂತೇಳಿ ಹೆಗಲ ಮೇಲೆ ಕೈ ಹಾಕೊಂಡು ದೋಸ್ತ್ ಫ್ರೆಂಡ್ ಅಡ್ಡಾಡಿರ್ತಿರಲ್ಲ ಹಗಲ ರಾತ್ರಿ, ಅವನಿಗೆ ಫೋನ್ ಹಚ್ಚಿ ಕೇಳ್ರಿ, ಒಂದು 2 ಲಕ್ಷ ರೂಪಾಯಿ ಸಾಲಿದ್ರೆ ಕೊಡ್ತಾನಂತೇಳಿ. ಬಡ್ಡಿ ಹೆಂಗೆ ಕೇಳ್ರಿ, ಅವ್ನು ಕೊಡ್ತಾನಂತೀರೇನು ನಿಮಗೆ? ನಿನ್ನೆ ಕೇಳ್ಬೇಕಿಲ್ಲ ದೋಸ್ತ, ಹೆಂಗ್ರಿ? ನಿನ್ನೆ ಅವನಿಗೆ ಅಡಚಣೆ ಇದ್ದಿದ್ದಿಲ್ಲ, ಇವತ್ತು ಅಡಚಣೆ ಐತೆ, ಇವತ್ತು ಕೇಳಕತ್ತಾನವ. ನಿನ್ನೆ ಕೇಳಬೇಕಿಲ್ಲೋಪ್ಪ. ನಿನ್ನೆ ಕೇಳಿದ್ರೆ ನನ್ನ ಕೈಯಾಗ 3-4 ಲಕ್ಷ ರೂಪಾಯಿ ಇದ್ದು ನಿನ್ನೆ ಒಬ್ಬಕ್ಕೆ ಕೊಟ್ಟು ನೋಡು. ಯಾಕ್ರಿ ಈ ಮಾತು ಇದು ಅಗದಿ ಪ್ರಾಕ್ಟಿಕಲ್ ಇದ್ದದ್ದು ಮಾತು ಹೇಳ್ತೀನಿ ನಾನು. ಇನ್ನೊಬ್ಬಗೆ ಫೋನ್ ಹಚ್ಬೇಕು, ದೋಸ್ತ ನಂದ ಭಾಳ ಹೈರಾಣ ನಡೆದು, ನೀನೇ ನೋಡ್ತಿಲ್ಲ ನಂದು ಎಷ್ಟು ಕಷ್ಟ ಐತೆ ಅನ್ನೋದು. ಇನ್ನೊಬ್ಬ ಅಂತರೂ ಸ್ವಿಚ್ ಆಫ ಮಾಡಿರ್ತಾನ. ಮತ್ತೊಬ್ಬ ಅಲ್ಲಿ ಬರಾಕತ್ತಿ ಅಂದ್ರೆ ಇಲ್ಲಿಗ ಮಾರೇ ಬಂದಪ್ಪ ರೊಕ್ಕ ಕೇಳ್ತಾನೆ, ಎಲ್ಲಿ ತಗಲಿ ನಡಿಯತ್ತಾಗ ಇವನ್ ಜೋಡಿ ಯಾರು ರೊಕ್ಕ ಇದ್ದಾಗ ರಗಡ್ ಮರ್ದಾನ ಮಗ, ಏನು ನಡಿಯತ್ತಾಗ ಕ್ವಾಟ್ರಿ ಯಾವಾಗ ಕೊಡ್ತಾನೋ ಇಲ್ಲ ಗ್ಯಾರಂಟಿ ಇಲ್ಲ, ನಡಿಯತ್ತಾಗತ್ತೆ ಮಕ ತಪ್ಪಿ ಸುತ್ತ ಅದಕ್ಕಣ. ಹೌದಿಲ್ರಿ? ಎಲ್ಲರೂ ನಮಗೆ ಯಾವಾಗ ಕರ್ರಿ ಅಪ್ಪೋರಿ ನಮ್ಮವ್ರಂತ ಯಾವಾಗಂತಾರ ಗೊತ್ತೇನ? ನೀ ಕೆಳಗೆ ಬಿದ್ದಾಗ ನಿಮ್ಮವರು ಅನ್ನೋರ್ನ ಎತ್ತಿತ್ತು ಕರೆಕ್ಟ್ ತೋರಿಸ್ರಿ ಇವು ನನಗೆ ಕೈ ಮಾಡಿ. ನಮ್ಮವ್ರು ಯಾರೂ ಇರಂಗಿಲ್ಲ. ನಾವು ಮ್ಯಾಲಿದ್ದಾಗ ನಮಗೆ ಅವ್ರು ನಮ್ಮವ್ರಿ, ಅಲ್ಲೇನು ಆಫೀಸರ್ದಾರಲ್ಲ ಅವ್ರು ನಮ್ಮವ್ರೇ ಇದಾರ್ರಿ, ನಮ್ಮ ದೂರದ ಸಂಬಂಧಿಕ್ರಿ. ಹಾಂ ಅದ ಸಾಬುಗೆ ಏನಾರೇ ಆಗಬೇಕು. ಹಾಂ ಏನಾರ ಅವ್ರು ಯಾರ್ರಿ ಏನೋ ಈಗ ಮಾಡಕತ್ತಾರ ನೋಡ್ರಿ, ಏನು ರೈಡದು ಆಗಬೇಕು. ನಮ್ಮವ್ರು ಅಲ್ರಿ ಎತ್ತಿರಿ. ನಿಮ್ಮವ್ರನ್ನ ಒಂದು 8 ದಿನ ಒಯ್ದು ಜೈಲಿಗೆ ಒಗಿಬೇಕು. ನಿಮ್ಮವ್ರು ಅಂತೀರೇನು ನೀವು? ಏನು ಅಲ್ರಿ ದೂರ ಸಂಬಂಧ ಸುಮ್ಮ ಸ್ವಲ್ಪ ಪರಿಚಯ ಇದಾವ್ರೆ, ನಮಗೂ ಅವ್ರಿಗೆ ಸ್ವಲ್ಪ ಭಾಳ ಒಡನಾಟ್ರೆ, ಅದಕ್ಕೆ ನಮ್ಮವ್ರು. ಎಲ್ಲಿದ್ರಪ್ಪ ನಮ್ಗವ್ರಿಗೆ ಏನು ಕೊಡ್ತಗೊಳ್ಳೋ ವ್ಯವಹಾರ ಅದ ಒತ್ತಿರೇನು ನಿಮ್ಗೆ? ಭಾಳ ಶಾನ್ಯಾರು. ನಮ್ಮವ್ರು ಆಗಂಗಿಲ್ಲ. ಮನುಷ್ಯನಿಗೆ ನಮ್ಮವರು ಅಂತ ಯಾವಾಗ ಅನ್ಬೇಕು ಅಂತ ಕೇಳಿದರೆ, ನೀ ಕಷ್ಟ ಕಾಲದೊಳಗಿದ್ದಾಗ, ನೀನು ನೋವಿನಲ್ಲಿ ಇದ್ದಾಗ, ನೀನು ದುಃಖದಲ್ಲಿ ಇದ್ದಾಗ ಯಾರು ನಿನ್ನವರ ಅಕ್ಕಾರ ಅವರು ನಿಜವಾದ ಬಂಧುಗಳು. ಇಂದಿನ ಕಾಲದೊಳಗೆ ಅಂಥವ್ರು ಸಿಗ್ತಾರ್ರಿ? ಸಿಗಂಗಿಲ್ಲ. ಅದಕ್ಕೆ ಸರ್ವಜ್ಞ ಭಾಳ ಸುಂದರ ಹೇಳಿದ, ಬಂಧುಗಳಾದವರು ಬಂಧನವ ಕಳಿಯಲರಿಯರು. ಅವ್ರೇನು ಮಾಡ್ತಾರೆ? ಬಂದುಂಡು ಹೋಗುವರು. ಅದೇ ಮಗಳ ಮದುವೆ ಸಾಲ ಮಾಡಿ 10-15 ಲಕ್ಷ ರೂಪಾಯಿ ಸಾಲ ಮಾಡಿ 8-10 ಥರ ಅಡುಗೆ ಮಾಡಿಸಿ, 4-5 ಥರ ಸ್ವೀಟ್ ಮಾಡಿಸಿ, ಅಪ್ಪೋರೆ 4-5 ಥರ ಸ್ವೀಟ್ ಮಾಡಿಸಿ, 4 ಥರ ಅನ್ನ ಮಾಡಿಸಿ, 4 ಥರ ಚಟ್ನಿ ಮಾಡಿಸಿ, 4 ಥರ ಪಲ್ಯ ಮಾಡಿ ಮಾಡ್ತಾರಿಲ್ಲ. ರೊಕ್ಕ ಸೊಕ್ಕ ಹೆಚ್ಚಾಗಿ ನಮ್ಮ ಕಡೆ ಬಾಳ್ರಿ ಅದೆಲ್ಲ ಜಿದ್ದಿಗೆ ಬಿದ್ದು ಮದುವೆ ಮಾಡ್ತಾವೆ. 2-3 ಲಕ್ಷ ಗಂಟ್ಲೆ ನಾ ಕಲ್ಯಾಣ ಮಂಟಪ ಫಿಕ್ಸ್ ಮಾಡ್ಕೊಂಡು ಮಾಡಿರ್ತೀರಿ. ಸಾಲ ಆತು ಅಂತಂದ್ರೆ ಮೂಗಿಗ್ಗಿಸಿ ತಾಟ್ನಾಗ ತಿಂದು ಹೋದವರು ಕೊಡೋ ದೋಸ್ತ ಒಂದು ಸ್ವಲ್ಪ ಮದುವೆ ಸಂಬಂಧ ಸಾಲ. ಇಲ್ಲಪ್ಪ ನಂದು ನನ್ನ ಮಗಳದು ಮದುವೆ ಬಂದದ್ದು ಕೊಡಲ್ಲತ್ತ ನಾವು. ಇಲ್ಲ ದೋಸ್ತ ಎಲ್ಲಿ ನೀನು ನೋಡ್ತಿ? ಇಲ್ಲ ನೀನು ಮದುವೆ ಮೂಗಿಗ್ಗಿಸಿ ಭಾರಿ ಮಾಡಿದ್ದು ನೋಡಿ ದೋಸ್ತ ಮದ್ವೆ. ನಿನ್ನಂಗೆ ಮಾಡ್ಬೇಕು ಮದುವೆ, ಭಾರಿ ಆಯ್ತು. ವಾ ನೀ ಹೆಚ್ಚಾಗಿ ಮತ್ತೊಂದು ಸ್ವೀಟ್ ಹೆಚ್ಚಿಗೆ ಮಾಡಿಸಿರ್ಬೇಕು. ನಿನ್ನ ಮನೆಗೆ ಏನರ ಚಲೋ ಗ್ರ್ಯಾಂಡ್ ಏನರ ಮಾಡಿದ್ರಿ ಅಂತಂದ್ರೆ, ಗ್ರ್ಯಾಂಡ್ ಫಂಕ್ಷನ್ ಯಾವುದಂದ್ರೆ ಅವ್ನು ಮೊದಲು ಕರೆದಿರ್ಬೇಕು. ಹಂಗೆ ಹೊಗಳಿ ಹೊಕ್ಕಾರ ನೀನು. ಬಂದ ನಿಂದ್ರ ನೋಡೋಣ ಕಷ್ಟಕ್ಕಾದಾಗ ಬರಂಗಿಲ್ಲ. ಅದಕ್ಕೆ ಸರ್ವಜ್ಞ ಹೇಳಿದ,
ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಕಳೆಯಲರಿಯರು. ನಿಜವಾಗಲೂ ನಮ್ಮವರು ಯಾರು ಅಂತ ಕೇಳಿದ್ರೆ ನಮ್ಮ ಬಗ್ಗೆ ಮುಂದಿದ್ದಂಥ ಪ್ರೀತಿಗಿಂತಲೂ ನಮ್ಮ ಬಗ್ಗೆ ಹಿಂದಿರಬೇಕು ಪ್ರೀತಿ. ನನ್ನ ಕಷ್ಟ ಕಾಲದೊಳಗೆ ಆಗಿರಬೇಕು ಆ ಪ್ರೀತಿ. ನಮ್ಮ ಜೊತೆಗೆ ನನ್ನ ನೋವಿನೊಳಗೆ, ನನ್ನ ದುಃಖದೊಳಗೆ, ನಾನು ಕೆಳಗೆ ಬಿದ್ದಿರುವಂಥ ಸಂದರ್ಭದೊಳಗೆ ಹೆಂಗರ ಮಾಡಿ ಮೇಲೆ ಎತ್ತು ನೀವು ನಮ್ಮವದನ ಅನ್ನುವಂತಹ ಭಾವನಾದಿಂದ ಎಲ್ಲದಕ್ಕೂ ಹೆಗಲಿಗೆ ಹೆಗಲು ಕೊಡೋರು ನಮ್ಮವರು. ಅಂಥವ್ರ ಜಗತ್ತಿನೊಳಗೆ ಯಾರೂ ಸಿಗಂಗಿಲ್ಲ. ಯಾರ ಅದಾರ ಅಂತ ಕೇಳಿದರೆ ಒಬ್ಬ ಪರಮಾತ್ಮ. ಅದಕ್ಕೆ ಬಸವಣ್ಣನವ್ರಿಗೆ 2 ಹೆಂಡ್ರಿದ್ರು ರೀ ಅಪ್ಪವ್ರೆ. ಎಷ್ಟು ಮಂದಿ ಇದ್ರು? ಪ್ರಧಾನಮಂತ್ರಿ ಪಟ್ಟ ಇತ್ತು. ದಿನ 10 ಕಿಲೋ ಬಂಗಾರ. ಈಗ ಹೆಂಗೈತ್ರಿ 1 ತೊಲಿ ಬಂಗಾರ ಶಿವಮ್ಮ? 71 72 ಜಿಗ್ದಾಡಕತ್ತದ. ಇವು ನೋಡ್ರಿ 74. ದಿನ 10 ಕಿಲೋ ಬಂಗಾರ ಪಗಾರ ಇತ್ತು ಪುಣ್ಯಾತ್ಮಗೆ. ಅಕ್ಕ ನಾಗಮ್ಮ, ಗಂಗಾಂಬಿಕೆ, ನೀಲಾಂಬಿಕೆ ಮುದ್ದಾದ 2 ಹೆಂಡ್ರು. ಬಸವಣ್ಣನವರ ಗುರುಲಿಂಗ ಜಂಗಮ ದಾಸೋಹಕ್ಕೆ ಏನ್ರಿ ತ್ರಿವಿಧ ದಾಸೋಹಕ್ಕೆ ಕೈಗೆ ಕೈ ಹಗಲು ಕೊಟ್ಟವ್ರವ್ರು. ಹಗಲ ರಾತ್ರಿ ಗಂಡನ ಹೆಜ್ಜೆ ಒಳಗೆ ಹೆಜ್ಜೆ ಹಾಕಿದವ್ರು ಎಲ್ಲರೂ ಇದ್ರು. ಪದವಿನೂ ಇತ್ತು ಏನ್ರಿ, ಪದವಿ ಪಟ್ಟಗಳಿದ್ದು. ಏನು ಬೇಕು ಅವೆಲ್ಲ ಇಹಲೋಕದಲ್ಲಿ ಏನಿದ್ರೆ ಸುಖ ಅನಿಸ್ತಿತ್ತು, ಏನಿದ್ರೆ ನಾವು ಭಾರಿ ಅಂತೀವು ಅದೆಲ್ಲ ಅವರ ತೆಕ್ಕಿತ್ತು. ಆದರೂ ಅವರು ಎಲ್ಲಿ ಗಂಗಾಂಬಿಕಾ ನೀಲಾಂಬಿಕೆ ಅಂತ ಹೆಂಡತಿಯರು ಉಂಟು ಅಂದಾರನ? ನಾಗಲಾಂಬಿಕೆ ಅಂತ ಅಕ್ಕ ನನಗುಂಟು, ಪ್ರಧಾನಮಂತ್ರಿ ಅಂತಹ ಪಟ್ಟ ನನಗುಂಟು ಅಂದಿಲ್ಲಲ್ಲ. ಏನಂದಾರ ಅವ್ರು? ತಾಯಿ ನೀನೇ, ತಂದೆ ನೀನೇ. ನೀವು ಒಂದ್ಸಲಾರ ಅಂದಿರೇನು? ತಾಯಿ ನೀನೇ, ತಂದೆ ನೀನೇ, ಬಂಧು ನೀನೇ, ಬಳಗ ನೀನೇ, ನನಗೆ ನೀನಲ್ಲದೆ. ನೋಡ್ರಿ 2 ಹೆಂಡ್ರಿದ್ರು. ನೀವು ಹೋಗಿ ಎತ್ತಿರಲ್ಲ ನಿಮ್ಮ ಹೆಂಡ್ರ ಮುಂದೆ ಕೈ ಕಾಲು ಬಿದ್ದ, ನನಗೆ ನೀನಲ್ಲದೆ, ನನಗೆ ನೀನಲ್ಲದೆ, ಇವು ಪಿಲ್ಲುಗಳಲ್ಲದೆ ನನಗೆ ಯಾರೂ ಇಲ್ಲ, ಅವಿಲ್ಲ ಅಪ್ಪಿಲ್ಲ, ಇದ್ರೂ ಬ್ಯಾಡ. ಬರೋಬರೈತೆ? ನೀವು ಅಂತೀರಿ, ದೇವ್ರ ಮುಂದೆ ಎಂದಾರ ಅಂದಿರೇನ? ನನಗೆ ನೀನಲ್ಲದೆ ಹೆಂಡ್ರ ಮುಂದೆ ಅಂದಿರಿ, ಆದರೆ ದೇವ್ರ ಮುಂದೆ ಅಂದಿಲ್ಲ. ಹಾಲಲ್ಲಾದರೂ ಅದು ನೀವು ಅಂತೀರಿ, ಕಾಲಿಲರ ಹಾಕು ಕೈಲರ ಹಾಕು, ಹೆಂಗಾರ ಮಾಡು ನಾನಿನ್ನ ಬಿಡುವುದಿಲ್ಲ. ಅವರು ಹಾಲಲ್ಲಾದರೂ ಅದ್ದು ನೀರಲ್ಲಾದರೂ ಅದ್ದು ನಿಮ್ಮ ಧರ್ಮ. ಯಾಕ್ರಿ ನೀ ಏನಾರ ಮಾಡಪ್ಪ ದೇವ್ರ, ಯಾಕಂತ ಕೇಳು. ತಾಯಿ ನೀನೇ, ತಂದೆ ನೀನೇ, ಮಾದರಸ ಮಾದಲಾಂಬಿಕೆಯ ಮಗ ಅಂತ ಎಲ್ಲಿ ಹೇಳಿಲ್ಲ ನಮ್ಮಪ್ಪ ಬಸವಣ್ಣ? ಹೇಳ್ಯಾರ? ಹೇಳಿಲ್ಲ. ಯಾಕೆ? ಅವ್ರಿಗೆ ಗೊತ್ತು. ತ್ವಮೇವ ಮಾತಾಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಎಲ್ಲವೂ ನೀನೇ ಇದ್ದಿ ನನಗೆ. ನನ್ನ ವಿದ್ಯೆ ಬುದ್ಧಿಗಳು ನೀನೇ, ನನ್ನ ಸಮಸ್ತವೂ ನೀನೇ ಇದ್ದಿ. ತಾಯಿ ನೀನೇ ಇದ್ದಿ, ತಂದಿನೂ ನೀನೇ ಇದ್ದಿ, ಬಂಧುನು ನೀನೇ ಇದ್ದಿ, ಬಳಗನೂ ನೀನೇ ಇದ್ದಿ. ನಿನಗೆ ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ. ಯಾಕೆ? ನಿಜವಾದ ಕರುಣೆಯನ್ನು ತೋರುವವ, ನಿಜವಾಗಲೂ ಪ್ರೀತಿ ಮಾಡವ ಯಾರು ಅಂತಂದ್ರೆ ಒಬ್ಬ ಪರಮಾತ್ಮ. ಈ ಪ್ರಪಂಚದೊಳಗೆ ನೀವು ಯಾರದರ ಕರುಣಾ ಪಡ್ಕೊಳಕ್ಕೆ ಪ್ರಯತ್ನ ಮಾಡಕ್ಕೆ ಹೋಗಬ್ಯಾಡ್ರಿ. ಅವರೆಲ್ಲ ಗೊತ್ತದ. ನಿಮ್ಗೊಂದು ಮಾತು ಹೇಳ್ತೀನಿ, ನಮ್ಮ ಕಿಶ್ಯಾಗ ರೊಕ್ಕ ಮೈಯಾಗ ಸೊಕ್ಕ ಇತ್ತಂದ್ರೆ ಕರೆಯಬೇಡ್ರಿ. ನೀವು ಎಷ್ಟು ದೋಸ್ತರ ಅಕ್ಕಾರ ನೋಡ್ರಿ, ಎಷ್ಟು ಗೆಳೆಯಾರ ಬರ್ತಾರ. ಮೈಯಾಗಿನ ಸೊಕ್ಕ ಇಳಿದು ಕಿಶೆ ಖಾಲಿ ಆಗಲಿ ಬರ್ತಾರನ? ಇಲ್ಲ. ಶ್ರೀಮಂತಿಕೆಯನ್ನು ನೋಡಿ, ಐಶ್ವರ್ಯವನ್ನು ನೋಡಿ, ಅಂತಸ್ತನ್ನು ನೋಡಿ, ಅಧಿಕಾರವನ್ನು ನೋಡಿ ನಮ್ಮವರು ಅನ್ನೋಕ್ಕಿಂತ ನಾನು ಹುಟ್ಟೋದಕ್ಕೆ ಕಾರಣ ಯಾರು ಅಂತಂದ್ರೆ ಪರಮಾತ್ಮ. ಈ ಸುಂದರವಾದ ಜಗತ್ತಿಗೆ ಕರ್ಕೊಂಡು ಬಂದವ ಯಾರ? ನಮ್ಮನ್ನು ಅಪ್ಪ ಅವ್ವ ತಂದಾರತ್ತೀರೇನ?
ಒಂದು ವೇಳೆ ನಮ್ಮಪ್ಪ ನಮ್ಮವ್ವ ತಂದಿದ್ರು ನಮಗೆ ಹೆಂಗೋ ಹಣೆ ಬರ ಬರಿತಿದ್ರು ಅವ್ರು. ನಾವೆಲ್ಲರೂ ಪ್ರಧಾನಮಂತ್ರಿನೇ ಬೇಡ್ತಿದ್ರು ನಮ್ಮ ಮನೆಯ ಮಂದಿ ಅಂತರು. ಚಲೋ ಚಲೋ ಅಳ್ಕೀಶ್ ಹುಡುಗರು ರಬ್ಬರ್ಲೆ ಬರಿತಾವ್ರಿ, ಇದು ಪೆನ್ನಿಲೆ ಬರೋದು ಪೆನ್ಸಿಲ್ಲೇ ಬರೋದು ಅಳ್ಕೀಶ್ ಹೆಂಗೆ ಬರೀತಾರಲ್ಲ ನಮ್ಮ ಮನ್ಯಾಗ ನಮ್ಮ ಅವ್ವ ಅಪ್ಪ ನಮ್ಮ ಹಣೆ ಬರ ತಾವೇ ಬರಿತಿದ್ರು. ಇವ್ರು ಯಾರು ನಮ್ಮನ್ನು ಕರ್ಕೊಂಬಂದಿಲ್ಲ, ಇವೆಲ್ಲ ಹೊಯ ಬಸ್ ಇದ್ದಂಗೆ ನಮ್ಗೆ ತಂದೆ ತಾಯಿ ಸುಮ್ಮ ಬಂದೀವು. ಇವ್ರು ಯಾರು ಸುಮ್ಮ ಪ್ರಾರಬ್ಧಕ್ಕೆ ಜೋಡಾಗ್ಯಾರ ಅಷ್ಟೇ. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ ಋಣಕ್ಷಯೇ ಕ್ಷಯಂ ಯಾತಿಕಾ ತತ್ರ ಪರಿದೇವನ. ಎಲ್ಲಿ ತನ ಋಣ ಐತಿ ತಂದೆ ತಾಯಿ ಹೆಂಡತಿ ಮಕ್ಕಳು ಗಂಡ ಅವ್ವ ಅಪ್ಪ ಅತ್ತಿ ನೆಗ್ಯಾನಿ ನಾದ್ನಿ ಅತ್ತಿ ಮಾವ ಯಾಕ್ರಿ ಅಣ್ಣತಾಮ್ರು ಬೀಗರು ಬಿಜ್ರು ಎಲ್ಲ ಋಣ ಮುಗಿದ ಮೇಲೆ ಯಾವುದೂ ಇಲ್ಲ. ನಿಜವಾಗಿಯೂ ಜೀವಾತ್ಮನಿಗೆ ನಿತ್ಯ ಸಂಬಂಧ ಯಾರ ಜೊತೆಗೆ ಅದ ಅಂತ ಕೇಳಿದರೆ ಪರಮಾತ್ಮನ ಜೊತೆಗೆ ಐತಿ. ಅದಕ್ಕೆ ನಮಗೆಷ್ಟು ಐಶ್ವರ್ಯ ಇದ್ರೂ ಎಷ್ಟು ಅಧಿಕಾರ ಇದ್ರೂ ಬ್ಯಾಂಕ್ನ್ಯಾಗ ಇಡಾಕ ಜಾಗ ಸಾಲಲ್ಲ, ರೊಕ್ಕ ಇಡಾಕ ಸಾಲಲ್ಲ ಅಂದ್ರೂ ಸಿಕ್ಕಾಪಟ್ಟೆ ಆಸ್ತಿ ಮಾಡಿ ಬಂದ್ರೂ ಒಬ್ಬರ ಕೂತು ವಿಚಾರ ಮಾಡಿರಿ, ನೆಮ್ಮದಿ ಐತೇನಲ್ಲಿ ಏನ್ರಿ? ನೆಮ್ಮದಿ ಇಲ್ಲ. ಇವು ಯಾವ ನಮ್ಮ ಅಲ್ಲ ಅಂತ ತಿಳಿತಿಲ್ರಿ. ಈಗ ನಮ್ಮದಲ್ಲ ಜಗದಾಗ ಹೋಗಿದ್ರೆ ನೀವು ನೋಡ್ರಿ ಬೇಕಾದ್ರೆ ಯಾವಾಗ ನಮ್ಮ ಊರಿಗೆ ಹೋಗಿವೋ ಅನಿಸ್ತದ ನಿಮಗೆ, ಹೌದಿಲ್ರಿ? ಒಂದು 4 ದಿನ ಬೇರೆ ಊರಿಗೆ ಹೋಗ್ರಿ, ಯಾಕ್ರಿ ಹೋದಾಗ ಏನು ಬಿಡಪ್ಪ ಪರಸ್ಥಳ ಪ್ರಾಣ ಸಂಕಟ ಅಂತೀರಿಲ್ಲ. ಯಾವಾಗ ನಮ್ಮ ಊರಿಗೆ ಹೋದ್ವೇನಪ್ಪ, ಯಾವಾಗ ನಮ್ಮ ಮನೆಗೆ ಗುಡಿಸಲೇ ಇರಲಿ ಅದು ಏನಿಸ್ತದ ಬಂದ ಮೇಲೆ ತಲೆ ಮೇಲಿನ ಭಾರ ಎತ್ತಿ ಹೋಗೋದಂಗತ್. ನೋಡಪ್ಪ ನಮ್ಮ ಜಗಕ್ಕೆ ಬಂದು ನೋಡಪ್ಪ ಆರಾಯಣ ಏನಾರ ಅಣ್ಣನಿ ನಮ್ಮ ಜಗ ನಮಗೆ ಚಲೋಪ್ಪ, ಹೌದಿಲ್ಲ ಅಂತೀವಿಲ್ರಿ ಅಪ್ಪೋರೆ? ನಮ್ಮ ಜಗ ನಮಗೆ ಚಲೋ. ಹಂಗೆ ಇದು ನಮ್ಮ ಜಗ ಅಲ್ಲಿದು, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ. ಪುರಂದರ ದಾಸರು ಹೇಳ್ತಾರೆ ನಮ್ಮ ಮನೆ ಇದು ಅಲ್ಲ. ನಾವು ಯಾರು ಅಂತಂದ್ರೆ ಪರಮಾತ್ಮನ ಮಕ್ಕಳದೀವಿ ನಾವು. ಅದನ್ನು ತಿಳಿದ ಬಸವಣ್ಣನವರು ತಾಯಿ ನೀನೆ ತಂದೆ ನೀನೆ ಅಂದಾರ. ನಮಗದು ಅರಿವಿಲ್ಲ. ಅದನ್ನು ತಿಳ್ಕೊಂಡ ತಾಯಿ ನೀನೆ ತಂದೆ ನೀನೆ ಅಂದಾರವರು. ಈ ಜೀವಾತ್ಮನಿಗೆ ಎಲ್ಲಿ ತನ್ನ ಶಾಂತಿ ಸಿಗುವುದಿಲ್ಲ ಅಂತಂದ್ರೆ ಪರಮಾತ್ಮನನ್ನು ನೋಡಲಾರ್ದನ, ಪರಮಾತ್ಮನನ್ನು ಬೆರಿಲಾರ್ದನ, ಪರಮಾತ್ಮನ ಒಡನಾಡಿಯಾಗಲಾರ್ದನ ಇವನಿಗೆ ಸುಖ ಶಾಂತಿ ನೆಮ್ಮದಿಗಳು ಸಿಗಾಕ ಸಾಧ್ಯವೇ ಇಲ್ಲ. ಹೆಂಗೆ ನದಿ ಹರಿತದ 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 ಎಲ್ಲಿ ತನ ಹರಿತದ ಗೊತ್ತದ? ಎಂತೆಂಥ ದೊಡ್ಡ ಆಣೆಕಟ್ಟುಗಳನ್ನು ಬ್ರಿಡ್ಜ್ ಕಟ್ರಿ, ಡ್ಯಾಮ್ ಕಟ್ರಿ, ಬೇಕಾದ ಕಟ್ರಿ, ಅವೆಲ್ಲವನ್ನ ಸೀಳಿ ಎಲ್ಲಿ ಹೋಗತ್ರಿ? ಅದು ಸಮುದ್ರ ರಾಜನನ್ನು ಸೇರ್ತದೆ. ಸಮುದ್ರವನ್ನು ಸೇರಿದ ಮೇಲೆ ನದಿ ಏನಕತ್ರಿ? ಶಾಂತ ಆಗಿಬಿಡ್ತದೆ. ಶಾಂತಕತಿಲ್ಲ. ಹಂಗೆ ಎಲ್ಲಿ ತನ ಜೀವಾತ್ಮ ಪರಮಾತ್ಮನನ್ನು ಕಾಣೋದಿಲ್ಲ ಅಲ್ಲಿ ತನ ಈ ಪರಿತಾಪ ನಮಗೆ ತಪ್ಪಿದ್ದಲ್ಲ. ಅದಕ್ಕಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಾಕತ್ತಾರ, ತಮ್ಮ ನೀ ಯಾರ ಕರುಣಾನು ಪಡ್ಕೊಳಕ ಪ್ರಯತ್ನವನ್ನು ಮಾಡಬೇಡ. ನಿನಗೆ ನಿಜವಾಗಿಲೂ ಕರುಣಾ ಬೇಕಾಗಿತ್ತು ಅಂತಂದ್ರೆ ಪರಮಾತ್ಮನ ಕರುಣೆಯನ್ನು ಪಡ್ಕೋ. ಈ ಪ್ರಪಂಚದೊಳಗೆ ಭಗವಂತನ ಕರುಣೆ ಇರಲಾರ್ದನ ಏನನ್ನೂ ಸಾಧನೆ ಮಾಡೋಕ್ಕೆ ಬರಂಗಿಲ್ಲ. ತೇನ ವಿನಃ ತೃಣಮಪಿ ನ ಚಲತಿ. ಪರಮಾತ್ಮನ ಆಜ್ಞೆ ಇಲ್ದಾನ ಒಂದು ಹುಲ್ಲು ಕಡ್ಡಿನೂ ಅಗಲಾಡಂಗಿಲ್ಲತ್ರಿ ಅಪ್ಪೋರೆ. ಹಾಂ, ಯಾರ ಆಜ್ಞೆಯಿಂದ ಸಮಸ್ತ ಇವು ಎಲ್ಲ ಪಂಚಭೂತಗಳು ಕಾರ್ಯವನ್ನು ಮಾಡ್ತಾ ಇದ್ದಾವೆಯೋ, ಯಾರ ಆಜ್ಞೆಯಿಂದ ಈ ಪ್ರಕೃತಿ ನಿರ್ಮಾಣ ಆಗಿದೆಯೋ, ಯಾರ ಆಜ್ಞೆಯೊಳಗೆ ಈ ಪ್ರಕೃತಿ ಇದೆಯೋ, ಸಮಸ್ತ ಚರಾಚರ ಸೃಷ್ಟಿಯು ಯಾರಿಂದ ತಯಾರಾಗಿದೆಯೋ ಅಂತಹ ಪರಮಾತ್ಮನ ಕರುಣಾ ಇರಲಾರ್ದನ ಜೀವಾತ್ಮ ಇಲ್ಲಿ ಮರ್ತ್ಯ ಲೋಕದೊಳಗೆ ಬದುಕಾಕ ಸಾಧ್ಯ ಇಲ್ಲ. ಅದಕ್ಕಾಗಿ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮೊದಲ ನೀ ಏನು ಮಾಡಬೇಕು ಅಂತ ಕೇಳಿದರೆ ನೀನು ಏನು ಮಾಡಬೇಕು? ಪರಮಾತ್ಮನ ಕರುಣೆಯನ್ನು ಪಡ್ಕೊಳ್ಳಾಕ ಪ್ರಯತ್ನ ಮಾಡಬೇಕು. ಹೆಂಗ ನಡೆಯಾಕ ಬಂದು ಸೊಸಿ ಮೊದಲು ಯಾರ ಪ್ರೀತಿ ಗಳಿಸಕ್ಕೆ ಪ್ರಯತ್ನ ಮಾಡ್ತಾಳ್ರಿ? ವಾಕಿ ನಡೆಯಾಕ ಬಂದ ಸೊಸಿ ಹಾಂ ಯಾರ ಪ್ರೀತಿ ಬೇಕ್ರಿ? ಹೈ ನಡೆಯಾಕ ಹೋಗಿರೇ ಇಲ್ಲ, ಬಂದಿರೇ ಇಲ್ಲ, ಏನು ಎಲ್ಲ ಇಲ್ಲೇ ತವ್ರ ಮನ್ಯಾಗ ಊಟ ಹೊಡ್ಕೊಂಡು ಕೂತು ಬಿಟ್ರೆ ಏನು ಅವ್ರನ್ನ ಕರ್ಕೊಂಡು ಬಂದು ನಿಮ್ಮದ ಒಂದು ಹೇಳಕ್ಕೆ ಬರಂಗಿಲ್ರಿ ಈಗಿನ ಮಂದಿದ. ಹಾಂ
ಹೋದ ಸೊಸಿ ಏನು ಮಾಡ್ತಾಳ್ರಿ, ಗಂಡಂತರೂ ಇದ್ದೇ ಇರ್ತೈತ್ರಿ, ಅದೇನು ಮುಗಿದು ಹೋಗ್ತಾವಂದ ಸುಂದ ಬಂದು ಇಂಜೆಕ್ಷನ್ ಹೊಡಿತಾರಲ್ಲ, ಇದನ್ನು ಅನೆಸ್ತನೇಷ ಕೊಟ್ಟಂಗೆ ಆಗಿಬಿಡ್ತೈತೆ ಆ ಮನುಷ್ಯಾಗ. ಅನಸ್ತನೇಷ ಕೊಟ್ಬಿಡ್ತವ್ರಿಗೆ ಎಂಥದ್ದು ಯಾವಾಗ ಎಮ್.ಡಿ ಮಾಡಿದವ್ರಿಗೂ ಅಷ್ಟು ಅನಸ್ತನೇಷ ಕೊಡಕ್ಕೆ ಬರೋಂಗಿಲ್ಲ ಅಂಥದ್ದು. ಅದರೊಳಗನ ಸ್ಪೆಷಲ್ ಡಿಗ್ರಿ ಪಡೆದವ್ರಿಗಿನ್ನು ಅಂಥ ಅನಸ್ತನೇಷ ಕೊಡ್ತಾರೆ ಇವರು. ಹೌದ್ರಾ? ಹೆಚ್ಚಿಗೆ ಆ ಮನಿದ ಮಾಲಕ್ತಿ ಆಗಬೇಕಾಗಿತ್ತಂದ್ರೆ ಸೊಸಿ ಏನು ಮಾಡಬೇಕು ಶಿವಮ್ಮ? ಅತ್ತಿ ಸೇವಾ, ಕಾಲು ಒತ್ತಬೇಕು, ಕೈ ಒತ್ತಬೇಕು, ಕುತ್ತಿಗೆ ಅಲ್ಲ, ಮತ್ತು ಏನು ಮಾಡ್ಬೇಕ್ರಿ? ಸೇವಾ ಮಾಡ್ಬೇಕು. ಸೇವಾ ಅಂದ್ರೆ ಹೆಂಗಂದ್ರಿ? ಮತ್ತು ಕರೆದು ಸೇವಾ ತಿನ್ನಿಸಿರಿ. ಎಲ್ಲ ಕಡೆ ಹೇಳ್ತೀನಿ, ಇಲ್ಲೊಂದು ಸಲ ಹೇಳ್ತೀನಿ ಅದನ್ನು. ನಮ್ಮ ಮಠಕ್ಕೆ ಇಂಡಿ ಕಡೆದು ಒಂದು ಹುಡುಗಿ ಬಂದಿತ್ತು, ನಾವಿನ್ನೂ ಸಣ್ಣವರು. ಅವಾಗ ನನಗೆ 20 ವರ್ಷದಕ್ಕಿದ್ದೆ ರೀ. 20 ವರ್ಷದಕ್ಕಿದ್ದೆ. ಹುಡುಗಿ ಬಂತು, ಒಂದು 18 ವರ್ಷದಕ್ಕಿದ್ಲು. ಪಾಪ ಹೊಲದಾಗ ಇದ್ದಾಕಿ ಹುಡುಗಿಕಿ. ನಮ್ಮವ್ರು ಕರೆದ್ರು, ತಂಗಿ ಮಠದಾಗಿದ್ದ ಮೇಲೆ ಸೇವಾ ಮಾಡ್ಕೊತಾ ಇರಬೇಕು, ಹಂಗೆ ಇರಾಕೆ ಬರಂಗಿಲ್ಲ ಅಂದರು. ಆಕೆ ಅಂದ್ಲ, ಅವರೇ ನೀವು ಒಟ್ಟ ಸೇವಾ ಮಾಡನ್ಬೇಡ್ರಿ, ನನಗೆ ಸೇವಾ ಮಾಡೋಕೆ ಬರೋದಿಲ್ಲ ಅಂತಲಕ್ಕೆ. ಮತ್ತು ಸೇವಾ ಮಾಡಲಿಕ್ಕೆ ಹೆಂಗೆ ತಂಗಿ ಸೇವಾ ಮಾಡಬೇಕು? ಇಲ್ರಿ ಅವರ, ನೀವು ಸೇವಾ ಮಾಡಿ ಕೊಟ್ರೆ ಮಾರ್ಕೊಂಬರ್ತೀನಿ ಅಂತಲಕ್ಕೆ. ಮತ್ತು ನೀವು ಸೇವಾ ಬ್ಯಾರೇದು ಮಾಡೋಕೆ ಚಾಲು ಮಾಡಿಗಿಡ್ರಿ ಹತ್ತಿದ. ಕಾಲ ಕೈಯ ಒತ್ತಲಿಕ್ಕೆ ಒಟ್ಟೊತ್ತ ಆ ಮುದುಕಿಗೆ ಏನು ಮಾಡ್ಬೇಕ್ರಿ? ಒತ್ತಿಗಿಸಿರಿ, ಹಿಂಗೆ ಸರ್ಸುದಲ್ಲ, ಅತ್ತಿಯಾರ ಅನ್ನೋದು ಮತ್ತೆ. ಹೌದಿಲ್ಲ? ಎಟ್ಟು ನೀ ತಗ್ಗಿ ಬಗ್ಗಿ ನಡೀತಿ ನೋಡಿ, ಅತ್ತು ಜಲ್ದಿ ಅತ್ತಿ ಕೀಲಿ. ಈ ಕಾಲು ಉಲ್ಟಾಗ್ಯಾವ್ರಿ ಅಪ್ಪೋರೆ. ಅತ್ತಿ ಎಷ್ಟು ತಗ್ಗಿ ಬಗ್ಗಿ ನಡೀತಾಳ ಅಟ್ಟು ಸೊಸಿ ಕೈಯಂಡು ರೊಟ್ಟಿ ಬಿಸಿ ಬರ್ತಾವ. ಆಕಿ ಸೊಸಿ ಕೆಂಗಣ್ಣಿಗೆ ಗುರಿ ಆದ್ಲು ಅಂದ್ರೆ ಗೆರಿ ಕೊರ್ದ್ಲ ಮುದುಕಿ ಪಾರ ಗಡಿ ಪಾರ ಮಾಡ್ತಾರೆ. ನನ್ನ ಕಡೆ ಅಕ್ಕಿ ಇರಬೇಕು ಒಂದು, ನಾ ಇರಬೇಕು ಒಂದು. ಹೌದಿಲ್ಲ ರೀ? ಮನೆಗೆ ನಾವು ಹಿಂದಿನ ಕಾಲದೊಳಗೆ ತಂಗಿ ಯಾರು ಏನೇ ಕಣೋಲ್ಲ, ನಿಮ್ಮ ಅತ್ತಿದೊಂದು ಪ್ರೀತಿ ಗಳಿಸ್ಕೋತಿದ್ರು ನಾವು ಸಣ್ಣವ್ರಿದ್ದಾಗ. ನಿಮ್ಮ ಅತ್ತಿ ಪ್ರೀತಿ ಗಳಿಸ್ಕೊ, ಏನು ಯಾಕಿರಲಿ, ನಿಂಗೆ ಏನಿರ್ತಾಳೆ ನಾ ಅದನ್ನಿರ್ತಾಳೆ, ಹೆಂಗಾರ ಮಾಡಿ ಒಟ್ಟು ಸೇವಾ ಮಾಡ್ತವ. ನಿಮ್ಮ ಅತ್ತೆ ಒಂದು ಹೆಚ್ಚು ಕಡಿಮೆ ಮಾತಾಡೋರು ನಡೀತೈತಿ, ಹಿರಿಯ ಹಾಕಿದ. ನಾನು ಅದನ್ನಂತ ತಿಳ್ಕೊ, ಚಂದ ಸೇವಾ ಮಾಡಿ ನೋಡ್ಯಾರ ನೋಡು. ಆಕಿಗೆ ಹೊತ್ತಿಗೆ ಸೀರೆ ಊಟ, ಮುದುಕರಿಗೆ ಅಟ್ಟು ಚಹಾ ಬೇಕ್ರೆ, ಹಲ್ಲಿರಂಗಿಲ್ಲ, ಬಿಸಿ ಬಿಸಿ ರೊಟ್ಟಿ ಕೊಡ್ಬೇಕ್ರೆ. ಅತ್ತೆಯಾರ ಅಂತೇಳಿ ಯಾವಾಗಾರ ಅಟ್ಟು ಕೈ ಹಾಕಲ್ಲ. ಅತ್ತಿದೊಂದು ಇಟ್ಟು ಸೀರೆ ಅಟ್ಟು ಒಗಿಯೋದದು ಎಲ್ಲ ಮಾಡ್ಬೇಕ್ರೆ. ಅವಾಗ ಆಕಿ ಖುಷಿಯಾಗಿ ಕಳಿಲ್ಲ ಅತ್ತೆ ಏನು ಮಾಡ್ತಾಳೆ? ಖುಷಿಯಾಗಿ ಇಸ್ಕೊಂಡ್ರಿ ಅಂದಂಗೆ. ಅವ್ರು ಕೊಡ್ಲಿಕ್ಕೆ ನೀವು ಕಸಗೋತೀರೇ 100ಕ್ಕೆ 100. ಈಗ ಇಸ್ಕೊಳ್ಳೋ ಕಾಲು ಹೋಗ್ಯಾವ್ರಿ ಅಪ್ಪವ್ರೆ, ಕಸಗೋಳು ಕಾಲು ಬಂದವು. ಹೌದಿಲ್ಲ? ಸೊಸಿ ಅತ್ತಿ ಪ್ರೀತಿ ಗಳಿಸಬೇಕಾಗಿತ್ತು ಅಂತಂದ್ರೆ ಸೊಸಿ ಏನು ಮಾಡ್ಬೇಕ್ರಿ? ಅತ್ತಿ ಸೇವಾ ಮಾಡಬೇಕು. ಹಂಗೆ ಪರಮಾತ್ಮನ ಕರುಣೆಯನ್ನು ಪಡ್ಕೋಬೇಕಾಗಿತ್ತು ಅಂತಂದ್ರೆ ಮನುಷ್ಯ ಏನು ಮಾಡಬೇಕು ಅಂತಂದ್ರೆ ಪರಮಾತ್ಮನ ಸೇವೆಯನ್ನು ಮಾಡಬೇಕು, ಪರಮಾತ್ಮನ ಒಲುಮೆಯನ್ನು ಪಡ್ಕೋಬೇಕು. ಏನು ಮಾಡಿದ್ರೆ ಪರಮಾತ್ಮ ನನಗೆ ಒಲಿತಾನ ಅನ್ನುವಂಥ ಚಿಂತೆ ಹಗಲ ರಾತ್ರಿ ಇರಬೇಕು ನಮಗೆ. ಏನು ಮಾಡಿದ್ರೆ ನಾವು ಈ ವರ್ಷ 2 ಎಕರೆ ಜಮೀನು ಹಿಡಿತೀವಿ, ಏನು ಮಾಡಿದ್ರೆ 1-2 ಪ್ಲಾಟ್ ಹಿಡಿತೀವಿ. ನಮ್ಮ ಜೀವನದ ಗುರಿ ಏನು? 1-4 ಎಕರೆ ಹೊಲ ಹಿಡಿದು, 1 ಪ್ಲಾಟ್ ತೊಗೊಳೋದು, ಅದನ್ನು ಕಟ್ಸೋದು, ಮಗಳಿಗೆ ಮದುವೆ ಸಾಲಿ ಕಲ್ಸೋದು. ಆಯ್ತಪ್ಪ, ತಣ್ಣಗೆ ಕೂತು ಅವು ಪಿಲ್ಲುಗಳು ಬಂದ ಮೇಲೆ ಅವ್ರು ಹಾಕಿ ತಿನ್ಕೋತ ಬಾಗಿಲದಾಗ ನಾಯಿ ಹೆಂಗೆ ಕಾಯ್ದು, ಇದೊಂದೇ ಕೆಲಸ ನಮಗೆ. ಇದನ್ನು ಬಿಟ್ಟರೆ ಬೇರೆ ಗುರಿನೇ ಇಲ್ಲ ನಮಗೆ. ಜೀವಾತ್ಮ ಪರಮಾತ್ಮನ ಕರುಣೆಯನ್ನು ಪಡ್ಕೋಬೇಕಾಗಿತ್ತು ಅಂತಂದ್ರೆ, ಇಲ್ಲಿ ನೀನು ಎಲ್ಲವನ್ನ ಸಾಧನ ಮಾಡಬೇಕಾಗಿತ್ತು ಅಂತಂದ್ರೆ ಯಾರು ಬೇಕು ಅಂತ ಕೇಳಿದ್ರೆ ಪರಮಾತ್ಮ ಬೇಕು, ಶಿವನು ಬೇಕು. ಪರಮಾತ್ಮ ಏನು ಮಾಡಬೇಕು ಅಂತಂದ್ರೆ ಕರುಣಾ ಮಾಡಬೇಕು. ಅದಕ್ಕೆ ಬಸವಣ್ಣನವ್ರು ಹೇಳಿಲ್ಲ, ನೀನೊಲಿದರೆ ಕೊರಡು, ಹೇಳ್ಯಾರಿಲ್ಲ, ನೀನೊಲಿದರೆ ಕೊರಡು ಕಣರುವುದಯ್ಯ ಬರಡು ಹಯನ ಹುದಯ್ಯ, ಹೇಳ್ಯಾರಿಲ್ಲ. ಪರಮಾತ್ಮ ಒಲದ ಅಂತಂದ್ರೆ ಕ್ವಾಟ ಸದ ಚಿಗಿತದಂತ.
ಬಾಡ್ದನಾನು ಹಿಂಡ್ತದಂತ. ಯಾರು ಒಲದ್ರ? ಪರಮಾತ್ಮ ಒಲದ್ರ. ಅಷ್ಟೇ ಅಲ್ಲದನ ಹುಟ್ಟಿ ಬಂದ ಮೇಲೆ ಶಿವನ ಕೃಪೆಯನ್ನು ನಾವು ಪಡ್ಕೊಳ್ಳಾರ್ದ ಹೋದೀವಿ ಅಂತಂದ್ರೆ ನಮ್ಮ ಜನ್ಮ ವ್ಯರ್ಥ ಆಗ್ತದ ಅಂತ ತಿಳ್ಕೊಂಡನ ಬಸವಣ್ಣನವರು ಒಂದು ಮಾತು ಹೇಳ್ಯಾರ. ಎಂದೋ ಸಂಸಾರದಂದುಗ ಹಿಂಗುವುದು ಏನ್ರಿ, ನಾ ಎಂದ ಈ ಸಂಸಾರದೊಳಗೆ ಬಿದ್ದಿಲ್ಲ ಅಂದು ಹಿಡಿದ ಒಂದೇ ಒಂದು ಆಸೆ ಏನು ಅಂತಂದ್ರೆ ಪರಮಾತ್ಮ ಈ ಸಂಸಾರದಿಂದ ನನ್ನನ್ನು ಬಿಡಿಸಿ ನನ್ನನ್ನು ನಿನ್ನವನನ್ನಾಗಿ ಯಾವಾಗ ಮಾಡ್ಕೋತೀಯಪ್ಪ, ಇವನಾರವ್ ಎಂದೆನಿಸದಿರಯ್ಯ, ಪರಮಾತ್ಮ ನಿನ್ನ ಮನಿ ಮಗನ ಯಾವಾಗ ಅಕ್ಕಿನಿ ಅಂತೇಳಿ ಪರಮಾತ್ಮನ ಕರುಣೆಗಾಗಿ ಹಗಲ ರಾತ್ರಿ ಚಿಂತನೆ ಮಾಡ್ಯಾರ, ಕಣ್ಣೀರು ಹಾಕ್ಯಾರ. ನಾವೆಲ್ಲರೂ ಸಂಸಾರಕ್ಕಾಗಿ, ಸಂಸಾರದ ಪದವಿ ಪಟ್ಟಗಳಿಗಾಗಿ, ಸಂಸಾರದ ಆಶೆ ಆಮಿಷಗಳಿಗಾಗಿ ಎಷ್ಟು ಕಣ್ಣೀರು ಹಾಕ್ತೀವಲ್ಲ, ಅಷ್ಟು ಕಣ್ಣೀರೊಳಗೆ ಒಂದು 10 ಹನಿ ಕಣ್ಣೀರ ಪರಮಾತ್ಮನಿಗಾಗಿ ಸುರಿಸಿದ್ರೆ ಇಂದು ನಾವೆಲ್ಲರೂ ಬಸವಣ್ಣನವ್ರು ಹಾಕಿದ್ದೀವಿ, ನಾವೆಲ್ಲರೂ ಅಕ್ಕಮಹಾದೇವಿ ಹಾಕಿದ್ದೀವಿ, ನಾವೆಲ್ಲರೂ ಹೇಮರೆಡ್ಡಿ ಮಲ್ಲಮ್ಮ ಹಾಕಿದ್ದೀವಿ, ನಾವೆಲ್ಲರೂ ಅಕ್ಕಮಹಾದೇವಿಗಳು ಹಾಕಿದ್ದೀವಿ, ನಾವೆಲ್ಲರೂ ಚೆನ್ನ ಬಸವಣ್ಣ ಹಾಕಿದ್ದೀವಿ, ನಾವೆಲ್ಲರೂ ಅಲ್ಲಮ್ಮ ಪ್ರಭು ಹಾಕಿದ್ದೀವಿ. ನಾವು ಎದಕ್ಕೆ ಕಳ್ತೀವಿ ರೀ? ಸಂಸಾರದ ಸಂಬಂಧ ಕಣ್ಣೀರು ಹಾಕ್ತೀವಿ, ಕಣ್ಣೀರು ಹಾಳು ಮಾಡ್ತೀವಿ. ಯಾವುದಕ್ಕಾಗಿ ನೀನು ಅಳ್ಕೋತ ಕುಂತಿಯಲ್ಲ ಅದೆಂದೂ ಯಾವುದು ನನ್ನದು ಆಗಾಕ ಸಾಧ್ಯ ಇಲ್ಲ. ಹೇ ಮನುಷ್ಯನೇ, ನೀನು ಏನು ಮಾಡು ಅಂತ ಕೇಳಿದ್ರೆ ಆ ಭಗವಂತನ ಕರುಣೆಯನ್ನು ಪಡೆದುಕೊಳ್ಳಲಿಕ್ಕೆ ಹಗಲ ರಾತ್ರಿ ಪ್ರಯತ್ನವನ್ನು ಮಾಡು. ಇದನ್ನು ಬ್ಯಾಡ ಅನ್ನಂಗಿಲ್ಲ, ಮಾಡ. ಎಟ್ರ ಪೂರ್ತೇಕ ಅಟ್ರ ಪೂರ್ತೇಕ